ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಲ್ರೆಡಿ ಟಿಕೆಟ್ ಕೂಡ ಎಲ್ಲ ಬುಕ್ ಮಾಡಿದ್ದೀವಿ. ಏನು ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ, ಮೂವಿಗೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ಪ್ಲೇಸ್ ಇದು. ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ಒಂದು ಪ್ಲೇಸ್ ಇದೆ ಕನಕ್ಪುರದಲ್ಲಿ. ಸೊ ಅಲ್ಲಿಗೆ ಇವತ್ತು ಹೋಗೋಣ ಅಂದ್ಕೊಂಡಿದ್ವಿ. ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ಪ್ರೀ ಬುಕ್ಕಿಂಗ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕಂತೆ, ಮ್ಯಾಂಡೇಟ್ರಿ ಅಂತೆ. ಓಕೆ, ನಾನಂತೂ ಅನಿಮಲ್ ಲವರು. ನನಗೆ ಈ ಪ್ರಾಣಿ ಪಕ್ಷಿಗಳೆಲ್ಲ ತುಂಬ ಇಷ್ಟ. ನಾಯಿ, ಪೆಟ್ ಅನಿಮಲ್ಸ್ ಎಲ್ಲ ನನಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಒಂದ್ಸಲ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಲೈಕ್ ಏನೋ ಅನಿಮಲ್ಸ್, ಬರ್ಡ್ಸ್ ಎಲ್ಲ ಮುಟ್ಟ ಕೊಡ್ತಾರಂತೆ. ಸೊ ಹೋಗೋಣ ಅಂದ್ಕೊಂಡೇ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನಾನು ಏನೇನಿದೆ ಅಂತ ನಿಮ್ಗೆ ಅಟ್ ಲಾಸ್ಟ್ ರೀಚ್ ಆದ್ವಿ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ. ರೀಚ್ ಆಗಿ ಈಗ ಒಂದು 5 ಮಿನಿಟ್ಸ್ ಆಯಿತು. ಆ್ಯಕ್ಚುಲಿ ನಾನು ಫ್ರೆಂಟು ಅಂದರೆ ಬರ್ಡ್ಸ್ ಆಫ್ ಪ್ಯಾರಡೈಸ್ ಫ್ರೆಂಡ್ನ ನಾನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಏನಕ್ಕಂದರೆ ನಾವೇ ಹಾಫ್ ಆನ್ ಅವರ್ ಲೇಟಾಗಿ ಹೋಗ್ಬಿಟ್ಟು ಬಂದಿದ್ವಿ. ನಾನು ಬಂದು ಬುಕ್ ಮಾಡಿದ್ದು 3 o'clockಗೆ ಬುಕ್ ಮಾಡಿದ್ದೆ ಅಂದ್ಕೊಳ್ತೀನಿ. ಬಟ್ ನಾವು ಬರೋ ಅಷ್ಟೊತ್ತಿಗೆ 3:30, 3:40 ಆಗೋಗಿತ್ತು. ಆ್ಯಂಡ್ ಇನ್ನೂ ಒಂದೇನು ಅಂತ ಅಂದರೆ ಅಲ್ಲಿ ನೀವು ಹೋಗೋಕ್ಕಿಂತ ಮುಂಚೆ ಬುಕ್ ಮಾಡಿಕೊಂಡೇ ಹೋಗಬೇಕು. ವೀಕ್ ಎಂಡಲ್ಲಿ ಬುಕ್ ಮ್ಯಾಂಡೇಟ್ರಿ ಇರುತ್ತೆ, ಬುಕ್ ಮಾಡಿಕೊಂಡೇ ಹೋಗಬೇಕು. ವೀಕೆಂಡ್ ಬಂದುಬಿಟ್ಟು 250 rupees ಇರುತ್ತೆ. ಆ್ಯಂಡ್ ವೀಕ್ ಡೇಸ್ ಬಂದುಬಿಟ್ಟು 200 rupees ಇರುತ್ತೆ. 3 years ಅಬೋಗೆ ನೋ ಚಾರ್ಜಸ್ ಮಾಡ್ತಾರೆ. 3 years ಬಿಲೋ ಮಕ್ಕಳಿಗೆಲ್ಲ ಚಾರ್ಜಸ್ ಮಾಡೋದಿಲ್ಲ. ಆ್ಯಂಡ್ ನಾವು ಹೋಗೋಕ್ಕಿಂತ ಮುಂಚೆ ಒಂದು ಸೆಕ್ಷನ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದು. ಒಂದು ಹಾಫ್ ಆನ್ ಅವರ್ ಒಂದು ಸೆಕ್ಷನ್ ಇತ್ತು, ಒಂದು ಸೆಕ್ಷನ್ ಮಿಸ್ ಆಗೋಗಿತ್ತು. ಆ್ಯಂಡ್ ಆ ಸೆಕ್ಷನ್ ಆದಮೇಲೆ ಇನ್ನೊಂದು ಸೆಕ್ಷನ್ ಅಷ್ಟೊತ್ತಿಗೆ ಹೋದ್ವಿ. ಅಲ್ಲಿ ಒಂದೊಂದು ಬರ್ಡ್ಸ್ ಕೂಡ ಅವರು ಟಚ್ ಮಾಡಿ ತೋರಿಸ್ತಾರೆ. ಅಂದರೆ ನಮಗೆ ಟಚ್ ಮಾಡೋಕ್ಕೆ ಬಿಡ್ತಾರೆ. ಈಗ ಅಲ್ಲಿ ಡಕ್ ಇತ್ತು, ವೈಟ್ ಡಕ್ಕು, ಬ್ಲ್ಯಾಕ್ ಡಕ್ಕು, ತುಂಬ ವೆರೈಟಿ ಡಕ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ಟಚ್ ಮಾಡೋಕ್ಕೆ ಬಿಟ್ಟು ಅದನ್ನು ಮುಗಿಸ್ಕೊಂಡು ನಾವು ಆಸ್ಟ್ರಿಚ್ ಹತ್ರ ಬಂದು, ಆಸ್ಟ್ರಿಚು ಬಂದುಬಿಟ್ಟು ತುಂಬ ಅದು ಟೆರರ್ ಅಂತೆ ಅದನ್ನು ಟಚ್ ಮಾಡಲಿಕ್ಕೆ. ಆ್ಯಂಡ್ ಅದರಿಂದ ನಾವು ದೂರ ಇರಬೇಕು, ಒಂದು 2 ಅಡಿ ದೂರನೇ ಇರಬೇಕು, 2 feet ದೂರನೇ ಇರಬೇಕು. ಅದ್ರ ಹತ್ರ ಹೋದರೆ ಅದು ಕ್ರ್ಯಾಕ್ ಮಾಡಿಬಿಡುತ್ತಂತೆ. ಸೊ ಅದನ್ನು ಮುಗಿಸ್ಕೊಂಡೆ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಆಸ್ಟ್ರಿಚ್ ಥರನೇ ಇತ್ತು, ಬಟ್ ನನಗೆ ನೇಮ್ ಅಂತ ಮರ್ತೋಗಿದೆ. ಅಲ್ಲಿಗೆ ಹೋದ್ವಿ. ಅಲ್ಲಿ ಬಂದು ಒಂದು ದೊಡ್ಡ ಗ್ರೌಂಡ್, ಅಲ್ಲಿ ಒಂದು ಗ್ರೌಂಡ್ ಥರ ಇದೆ. ಒಂದು 10 ಏನೋ ಇತ್ತು ಈ ಥರ ಬರ್ಡ್ಸ್ ಇರುತ್ತಲ್ಲ. ಒಂದೇ ಒಂದು ಆಸ್ಟ್ರಿಚ್ ಕೂಡ ಇತ್ತು ಒಳಗಡೆ. ಮರಿ ಅಂದ್ಬಿಟ್ಟು ಬಿಟ್ಟಿದ್ರು, ಇನ್ನೂ ಬಿಟ್ಟಿರಲಿಲ್ಲ. ಆ್ಯಂಡ್ ಅದ್ರ ಒಳಗಡೆ ಬಿಡ್ತಾರೆ. ಅದು ತುಂಬ ಫ್ರೆಂಡ್ಲಿ ಅಂತೆ. ಸೊ ನಮಗೆ ಟಚ್ ಮಾಡೋದಕ್ಕೆ, ಅದ್ರ ಜೊತೆ ಫೋಟೋಸ್ ತೊಗೊಳೋದಕ್ಕೆ, ವೀಡಿಯೋಸ್ ತೊಗೊಳೋದಕ್ಕೆ ಎಲ್ಲ ಬಿಡ್ತಾರೆ. ಆ್ಯಂಡ್ ಬರ್ಡ್ಸ್ ಆಫ್ ಪ್ಯಾರಡೈಸಲ್ಲಿ ನೀವು ಎಲ್ಲಾದ್ರೂ ವೀಡಿಯೋ ತೊಗೊಬೋದು, ಫೋಟೋಸ್ ತೊಗೊಬೋದು. ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ, ವೀಡಿಯೋ ಫೋಟೋಸ್ಗೆಲ್ಲ ಅಲೋ ಮಾಡ್ತಾರೆ. ಆ್ಯಂಡ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಈ ಸೆಕ್ಷನಲ್ಲಿ ತುಂಬ ಎಂಜಾಯ್ ಮಾಡಿದ್ರಿ. ಅದನ್ನೆಲ್ಲ ಬರ್ಡ್ನ ಮುಟ್ಕೊಂಡು ತುಂಬ ಫ್ರೆಂಡ್ಲಿ ಅದು. ನನಗೆ ಸ್ವಲ್ಪ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಯ ಆಗ್ತಿತ್ತು ಮುಟ್ಟೋದಕ್ಕೆ. ಆಮೇಲೆ ಕಂಫರ್ಟ್ ಫೀಲ್ ಆಯಿತು. ನನ್ನ ಮಗಳು ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಮುಟ್ತಾ ಇದ್ಲು, ನನಗಿಂತ ತುಂಬ ಧೈರ್ಯ ಇತ್ತು. ಆ್ಯಂಡ್ ಇನ್ನೂ ಒಂದೇನು ಅಂದರೆ ಇದು ಮಕ್ಕಳಿಗೆ ತುಂಬ ಒಳ್ಳೆ ಪ್ಲೇಸ್ ಅನ್ಬೋದು. ಒಂದು ಚೇಂಜಸ್ ಇರುತ್ತೆ, ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳು ಆಟ ಆಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನೀವು ವೀಕೆಂಡ್ ಹೋದರೆ ಕ್ರೌಡ್ ತುಂಬ ಅಂದರೆ ತುಂಬ ಕ್ರೌಡ್ಸ್ ಇರುತ್ತೆ. ವೀಡಿಯೋಸ್ ಎಲ್ಲ ತೊಗೊಳ್ಲಿಕ್ಕಾಗೋದಿಲ್ಲ. ವೀಕ್ ಡೇಸಲ್ಲಿ ಹೋದರೆ ಒಂದು ಸ್ವಲ್ಪ ಕಮ್ಮಿ ಜನ ಇರ್ತಾರೆ ಅನ್ಕೋತೀನಿ. ನೋಡಿ ನನ್ನ ಮಗಳು ಹೇಗೆ ಮುಟ್ತಾ ಇದ್ದಾಳೆ. ಅವಳಿಗೆ ಒಂದು ಸ್ವಲ್ಪನೂ ಭಯ ಅನ್ನೋದೇ ಇಲ್ಲ. ನನಗೆ ಸ್ವಲ್ಪ ಭಯ ಆಯಿತು, ಅದೆಲ್ಲಿ ಕುಕ್ಬಿಡುತ್ತೋ ಏನೋ ಅಂತ ಭಯ ಇರ್ತಿತ್ತು. ಆ್ಯಂಡ್ ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆವತ್ತಿನ ಡೇ. ನಾವು ಹೋಗಿದ್ದು ಸ್ಯಾಟರ್ಡೇ ಹೋಗಿದ್ದು. ನಾವು ಸ್ಯಾಟರ್ಡೇ ಅಂದರೆ ತುಂಬ ಕ್ರೌಡ್ ಇತ್ತು. ಕರೆಕ್ಟಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೀಡಿಯೋಸ್ ತಗೊಳ್ಳೋಕ್ಕೂ ಆಗಲಿಲ್ಲ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದ್ಬಿಟ್ಟು ನನಗೆ ಮೆಸೇಜ್ ಮಾಡಿ, ಓಕೆನಾ? ಅಂದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಫ್ರೆಂಡ್ಲಿ ಅಂದರೆ, ನೀವು ಅದನ್ನು ಏನು ಮಾಡಿದ್ರೂ ಅದು ನಿಮಗೆ ಕುಕ್ಕೋದಿಲ್ಲ ಅಂತೆ. ತುಂಬ ಫ್ರೆಂಡ್ಲಿ ಅಂತೆ. ನೀವು ಅದನ್ನು ಅವ್ರು ಹೇಳ್ಕೊಡ್ತಾರೆ, ಈ ಥರ ಮಾಡಿದ್ರೆ ಹೀಗೆ ಮೇಲ್ ಬರುತ್ತೆ, ಆ ನೆಕ್ ಸ್ವಲ್ಪ ಮೇಲ್ ಬರುತ್ತೆ, ಆವಾಗ ನೀವು ಫೋಟೋಸ್ ಎಲ್ಲ ತೊಗೊಬೋದು ಅಂತ ಹೇಳ್ತಾರೆ. ನೋಡಿ ನನ್ನ ಮಗಳು ಹೇಗೆ ಮುಟ್ತಾ ಇದ್ದಾಳೆ. ಅವಳಂತೂ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ಲು. ಚೆನ್ನಾಗಿತ್ತು.
ನೋಡಿ ಅಲ್ಲಿ ನನ್ನ ಹಸ್ಬೆಂಡ್ ಮಸಾಜ್ ಮಾಡ್ತಿದ್ದಾರಲ್ಲ, ಆ ಥರ ಮಸಾಜ್ ಮಾಡಿದ್ರೆ ಆ ನೆಕ್ ಮೇಲೆ ಬರುತ್ತೆ. ಸೊ ಅವಾಗ ನಾವು ಏನಾದರೂ ಫೋಟೋಸು ವೀಡಿಯೋಸ್ ಏನಾದರೂ ತೊಗೊಳ್ಬೋದು. ಇಲ್ಲಿ ತುಂಬ ವೆರೈಟೀಸ್ ಆಫ್ ಬರ್ಡ್ಸ್, ಅನಿಮಲ್ಸ್ ಏನೇನೋ ಇದೆ. ಅದು ನಾವು ಇಲ್ಲಿವರೆಗೂ ನೋಡೇ ಇರೋದಿಲ್ಲ ಅಂಥ ಅನಿಮಲ್ಸ್ ಎಲ್ಲ ಇದೆ. ಬರ್ಡ್ಸ್ ಇದೆ, ಡಿಫ್ರೆಂಟ್ ಕೈಂಡ್ ಆಫ್ ರ್ಯಾಟ್ಸ್ ಇದೆ, ಕ್ಯಾಟ್ಸ್ ಇದೆ. ನಾವು ಹೇಳ್ದಂಗೆ ನಾನು ಮುಂಚೆ 30 ಮಿನಿಟ್ಸ್ ಒಂದು ಸೆಕ್ಷನ್ ಮಿಸ್ ಮಾಡಿದೆ ಅಂತ ಹೇಳಿದ್ವಿ ಅಲ್ಲ, ಆ ಸೆಕ್ಷನ್ ಮುಂದೆಗಡೆ ಅಂದರೆ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಮುಗ್ದಾದ್ಮೇಲೆ ಇನ್ನೂ ಒಂದು ಹತ್ರ ಕರ್ಕೊಂಡು ಹೋಗ್ತಾರೆ. ಅಂದರೆ ಅದು ಸ್ನೇಕು, ಲಿಸರ್ಡ್ ಥರ ಬರುತ್ತೆ ಅಲ್ಲ ಅದು, ಬಟ್ ಅದು ಲಿಸರ್ಡ್ದಲ್ಲ, ಏನೇನೋ ಇದೆ ನೋಡಿ. ನನ್ನ ಮಗಳು ಹೇಗೆ ಟಚ್ ಮಾಡ್ತಾ ಇದ್ದಾಳೆ, ಅದು ನೋಡಿದ್ರೇ ಭಯ ಆಗುತ್ತೆ. ಆ್ಯಂಡ್ ಸ್ನೇಕ್ಸ್ ಎಲ್ಲ ತೋರಿಸ್ತಾರೆ. ವೆರೈಟಿ ಆಫ್ ಸ್ನೇಕ್ಸ್ ಇತ್ತು, ಒಂದು 2-3 ವೆರೈಟಿ ಇತ್ತು. ನಾನು ಇದೇ ಫಸ್ಟ್ ನನ್ನ ಲೈಫ್ನಲ್ಲಿ ಸ್ನೇಕ್ ಅಂತ ಟಚ್ ಮಾಡಿದ್ದು. ಸ್ನೇಕ್ ಅಂದಿದ್ರೆ ಓಡೋಗ್ಬಿಡ್ತಿದ್ದೆ. ಈ ಸೆಕ್ಷನ್ ಎಲ್ಲ ಆದಮೇಲೆ ಬರ್ಡ್ ಸೆಕ್ಷನ್ ಕರ್ಕೊಂಡು ಹೋಗ್ತಾರೆ. ಇದು ಬಂದು ಲಾಸ್ಟ್. ಇದಾದಮೇಲೆ ನಿಮ್ಗೆ ಯಾವ ಸೆಕ್ಷನ್ಸು ಇರೋಲ್ಲ. ಬರ್ಡ್ನೆಲ್ಲ ಇವರು ಕೇಜ್ಗೆ ಹಾಕಿರೋದಿಲ್ಲ, ಹಾಗೆ ಫ್ರೀಯಾಗಿ ಬಿಟ್ಬಿಡ್ತಾರೆ. ಎಷ್ಟೊಂದು ಬರ್ಡ್ಸ್ ಇದೆ. ಆ್ಯಂಡ್ ಈ ಬರ್ಡ್ ಇದೆಯಲ್ಲ, ಅದನ್ನು ಟಚ್ ಮಾಡೋಕ್ಕೆ ಅಂದರೆ ಅದು ಫೆದರೆಲ್ಲ ಟಚ್ ಮಾಡಿಬಿಡಿ ಕುಕ್ಬಿಡುತ್ತೆ ಅಂತಾರೆ. ಜಸ್ಟ್ ಹೆಡ್ ಮಾತ್ರ ಟಚ್ ಮಾಡಬೇಕು. ಅದೇನಾದರೂ ಒಂದ್ಸಲಿ ಕುಕ್ಕಿದ್ರೆ 3 to 4 ಸ್ಟಿಚಸ್ ಬೇಕಾಗುತ್ತೆ. ಸೊ ಅದಕ್ಕೆ ಅವ್ರು ನಮಗೆ ಅದನ್ನು ಇಟ್ಕೊಳ್ಳಿಕ್ಕೆ ಕೊಟ್ಟಿಲ್ಲ. ಆ್ಯಂಡ್ ಸಣ್ಣ ಸಣ್ಣ ಬರ್ಡ್ ಅದು ಅಲ್ಲೇ ಕುತ್ಕೊಳ್ತಿತ್ತು. ಅದನ್ನು ಈಸಿಯಾಗಿ ಟಚ್ ಮಾಡ್ಬೋದಾಗಿತ್ತು ಆ್ಯಂಡ್ ಕೈ ಮೇಲೆ ತೊಗೊಳ್ಬೋದಾಗಿತ್ತು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವರೇ ಫೀಡ್ ಮಾಡಲಿಕ್ಕೆ ನಿಮಗೆ, ಅಂದರೆ ಬರ್ಡ್ಸ್ಗೆ ಫೀಡ್ ಮಾಡಲಿಕ್ಕೆ ಕಾಳು ಎಲ್ಲ ಕೊಡ್ತಾರೆ. ನೋಡಿ ಹೇಗಿದೆ, ತಗೊಂಡು ಕೈ ಮೇಲೆ ಬಿಟ್ಕೋಬೋದು. ನನಗಂತೂ ತುಂಬ ಖುಷಿ ಆಗೋಯಿತು. ಇದೇ ಫಸ್ಟ್ ನಮ್ಮ ಬರ್ಡ್ಸ್ನೆಲ್ಲ ಆ ಥರ ಕೈ ಮೇಲೆ ಬಿಟ್ಕೊಂಡಿದ್ದು. ಇನ್ನೂ ಒಂದ್ಸಲ ಯಾವಾಗಾದರೂ ವೀಕ್ ಡೇಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಗಬೇಕು. ಈ ಕಡೆ ತಿರ್ತಾನೆ ಇಲ್ಲ ಮಕ್ಕಳೇ, ಬೇಡ ತಡಿ ಮಕ್ಕಳೇ. ತುಂಬ ಚೆನ್ನಾಗಿದೆ ಇಲ್ಲಿ. ಕೆಳಗಡೆ ಎಲ್ಲ ಬರ್ಡ್ಸ್ ಓಡಾಡ್ತಾರೆ. ಸೊ ಅವ್ರು ಮುಂಚೆನೇ ಹೇಳಿರ್ತಾರೆ ನೋಡ್ಕೊಂಡು ಓಡಾಡಬೇಕು, ಕೆಳಗಡೆ ಎಲ್ಲ ಬರ್ಡ್ಸ್ ಇರುತ್ತೆ, ತುಳಿದು ಬಿಡ್ತೀರಾ ಅಂತ. ನೋಡಿ ಸ್ಯಾಟರ್ಡೆ ಹೋಗಿರೋದ್ರಿಂದ ಎಷ್ಟು ಕ್ರೌಡ್ಸ್. ಆ್ಯಕ್ಚುಲಿ ಇನ್ನೂ ಈ ಬ್ಯಾಕ್ ಸೈಡ್ ಸ್ವಲ್ಪ ಜನ ಇದ್ದಾರೆ. ಆ್ಯಂಡ್ ಎಲ್ಲ ಸೆಕ್ಷನ್ ಮುಗೀತು. ಹಾಗೆ ಮನೆಗೆ ನೋಡ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ಸ್ವಲ್ಪ ಆಸ್ಟ್ರಿಚ್ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ಜನಗಳು ಕ್ರೌಡೆಲ್ಲ ಏನೂ ಇರಲಿಲ್ಲ. ಸೊ ಹಾಗೆ ಹೋಗಿ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದೆ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ದೆ ಒಂದು 30 ಮಿನಿಟ್ಸ್ದು ಸೆಕ್ಷನ್ ಮಿಸ್ ಆಗಿತ್ತು ಅಂತ. ಇದೇ ಆ ಸೆಕ್ಷನ್ ಬಂದುಬಿಟ್ಟು. ಅದರಲ್ಲಿ ಡಾಗ್ಸು, ಕ್ಯಾಟ್ಸ್ ಇದೆ. ಒಂದು 2-3 ಟೈಪ್ ಆಫ್ ಕ್ಯಾಟ್ಸ್ ಇದೆ. ನೋಡಿದ್ದೊಂದು ಟೈಪ್ ಆಫ್ ಕ್ಯಾಟ್ಸ್. ನನ್ನ ಮಗಳಿಗೆ ಕ್ಯಾಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅವಳು ಮಿಯಾವ್ ಅಂತ ಇದ್ಲು. ಆ್ಯಂಡ್ ಡಾಗ್ಸ್ ಇದೆ. ಡಾಗ್ ಇವಾಗ ತಾನೇ ಮರಿ ಹಾಕಿದೆ. ಆ್ಯಂಡ್ ಅದನ್ನು ಬೇಕಂದರೆ ನಾವು ಮನೆಗೆ ತೊಗೊಂಡೋಗಿ ಸಾಕೋಬೇಕಂತೆ. ಬಟ್ ನೀವು ಸಾಕೋತೀರ ಅಂತ ಗ್ಯಾರಂಟಿ ಇದ್ದರೆ ಮಾತ್ರ ತೊಗೊಂಡೋಗ್ಬೇಕು ಅಂತಂದಿದ್ದಾರೆ. ಆ್ಯಂಡ್ ಈ ಸೆಕ್ಷನ್ನ ನಾವು ತುಂಬಾ ಮಿಸ್ ಮಾಡಿಕೊಂಡು, ಇಲ್ಲಾಂದಿದ್ರೆ ಅದು ನಮ್ಮ ಕೈಗೆಲ್ಲ ಕೊಡ್ತಿದ್ರು ಅಂತ ಅಂದ್ಕೊಳ್ತೀನಿ. ನೋಡಿ ಬರ್ಡ್ಸು, ಪಿಜನ್ಸು, ವೆರೈಟಿ ಆಫ್ ಪಿಜನ್ಸ್ ಎಲ್ಲ ಇದೆ. ಒಂದು ಆಫರ್ ಅವರ್ ಬೇಗ ಬಂದಿದ್ದಿದ್ರೆ ನಾವು ಈ ಸೆಕ್ಷನ್ನ ಅಟೆಂಡ್ ಮಾಡ್ತಿದ್ವಿ. ಬಟ್ ಲೇಟ್ ಆಗೋಯಿತು ನಾವು ಬರೋ ಅಷ್ಟೊತ್ತಿಗೆ. ರ್ಯಾಬಿಟ್ ನೋಡಿ ಹೇಗಿದೆ, ತುಂಬಾ ರ್ಯಾಬಿಟ್ಸ್ ಇತ್ತು ಅಲ್ಲಿ. ನೋಡಿ ಅದೊಂದು ರ್ಯಾಬಿಟ್, ಇದೊಂದು ರ್ಯಾಬಿಟ್ಟು, ಅದು ನೇಮ್ ಕೂಡ ಬರೆದಿರ್ತಾರೆ. ಆ್ಯಂಡ್ ಇದು ಬಂದುಬಿಟ್ಟು ಆಸ್ಟ್ರಿಚ್ ಹೆಗ್ ಅಂತೆ. ಆಸ್ಟ್ರಿಚ್ ಹೆಗ್ ಇದು. ಸೊ ಇನ್ನೂ ಒಂದು ಹೆಗ್ಗಿದೆ, ಅದು ಕೂಡ ಆಸ್ಟ್ರಿಚ್ದೆ. ಬಟ್ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಅದೇನಕ್ಕೆ ಆ ಕಲರ್ ಇದೆ ಅಂತ. ಆ್ಯಂಡ್ ಇನ್ನೂ ಒಂದೇನು ಅಂದರೆ, ನಿಮಗೆ ಅವರು ತೊಗೊಳ್ಬೇಕಾದ್ರೆ ಪ್ರತಿಯೊಂದು ಹೇಳ್ತಾರೆ. ಇದೆ ಯಾವುದ್ರದ್ದು ಬ್ರೀಡು, ಅಂದರೆ ಯಾವ ಕಂಟ್ರಿ ಬ್ರೀಡು ಅಂತ ಎಲ್ಲ ಹೇಳ್ತಾರೆ. ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ತಾರೆ. ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ. ನನಗೆ ಅನಿಸ್ದಂಗೆ ನೀವು ವೀಕ್ ಡೇಸಲ್ಲಿ ಹೋದರೆ ತುಂಬ ಒಳ್ಳೆಯದು. ಇನ್ನೂ ನಾನು ಸ್ವಲ್ಪ ಏನಂದರೆ ಸ್ವಲ್ಪ ಅನಿಮಲ್ಸ್ನ ಶೂಟ್ ಮಾಡಲಿಕ್ಕಾಗಿಲ್ಲ.
ತುಂಬಾ ಕ್ರೌಡ್ ಇದ್ದಿದ್ದರಿಂದ ಅನಿಮಲ್ಸ್ ಶೂಟ್ ಮಾಡಲಿಕ್ಕಾಗಿಲ್ಲ. ಇನ್ನೊಂದು ಸ್ವಲ್ಪ ತೊಗೊಬೇಕಾಗಿತ್ತು ವೀಡಿಯೋ, ಅದೆಲ್ಲ ತೊಗೊಳ್ಲಿಕ್ಕಾಗಿಲ್ಲ. ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ, ಮಕ್ಕಳಿಗೆ ತುಂಬ ಒಳ್ಳೆ ಪ್ಲೇಸಸ್ಸೇ. ಈ 2 ಡಾಗ್ ಮಾತ್ರ ಎಷ್ಟು ಕ್ಯೂಟಾಗಿತ್ತು ಅಂದರೆ ತುಂಬ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ದೋ. ಹಾಗೆ ಹೊರಡ್ತಾ ನಾವು ಸೆಕೆಂಡ್ ಸೆಕ್ಷನ್ ಅಟೆಂಡ್ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಏನದು ಗೋಟು, ಶಿಪ್ಸ್ ಎಲ್ಲ ಇತ್ತು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗೋಗಿದೆ. ಇದು ನೀವು ಕೇಳಿರ್ಬೋದು, ನೀವು ಹೈನಾ ಅಂತ ಏನೋ ಹೇಳ್ತಾರೆ. ಸೊ ಇದು ಕೂಡ ಹೇಗೆ ಅಂತಂದರೆ, ನೀವೇನಾದರೂ ಸೌಂಡ್ ಮಾಡಿದ್ರೆ ಲೈಕ್ ವಿಷಿಲ್ ಮಾಡಿದ್ರೆ ಅದು ಕೂಡ ಮಿಮಿಕ್ರಿ ಮಾಡುತ್ತೆ ನಿಮ್ಮ ವಿಷಿಲ್ ಹೇಗಿತ್ತು ಅಂತ. ಏನ್ ಚಿನ್ನಮ್ಮ ಅದು? ನನ್ನ ಮಗಳಿಗೆ ಆ್ಯಕ್ಚುಲಿ ಪ್ರಾಣಿ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನಾನು ಸ್ವಲ್ಪ ವಿಷಿಲ್ ಹೊಡಿತಿದ್ದೆ, ಹೇಗೆ ಸೌಂಡ್ ಮಾಡ್ತಿದ್ದೆ ನೋಡಿ. ಅದು ನನ್ನ ಮಗಳು ಯಾರದು ವಿಷಿಲ್ ಹೊಡಿತಾರದು ಅಂತ ನೋಡ್ತಾ ಇದ್ಲು, ಬಟ್ ಅವಳು ಗೊತ್ತಾಗಲಿಲ್ಲ ನಾನೇನೆ ಅಂತ. ಆ್ಯಂಡ್ ಒಂದು ಸ್ವಲ್ಪ ಜೊತೆ ಎಲ್ಲ ಆಟ ಆಡ್ಕೊಂಡು ನನ್ನ ಮೇ ಅಂತಿದ್ಲು, ಏನ್ ಮಾಡುತ್ತೆ ಅದು? ಆಟ ಆಡ್ಕೊಂಡೆಲ್ಲ ಬಂದಿದ್ದೆ. ಹಂಗ್ ಮಾಡುತ್ತಾ? ಆಮೇಲೆ ಏನ್ ಮಾಡುತ್ತೆ? ಹಂಗೆಲ್ಲ ಮಾಡುತ್ತಾ? ಆ್ಯಂಡ್ ಮುಂದೆ ಹೋದರೆ ಅಲ್ಲಿ ಇದನ್ನೆಲ್ಲ ಸೆಕ್ಷನ್ ಇಟ್ಟಿರ್ತಾರೆ. 1 ಡೇ ಗೋಟ್ ಕೂಡ ಇತ್ತು, ಅದನ್ನೆಲ್ಲ ತೋರಿಸಿದ್ರು, ಅದನ್ನೆಲ್ಲ ಟಚ್ ಮಾಡಿಸಿದ್ರು. ಅವ್ರು ಏನೇ ತೋರಿಸಿದ್ರು ಟಚ್ ಮಾಡಿಸ್ತಾರೆ. ಫೀಟ್ ಕೂಡ ಮಾಡಿಸ್ತಾರೆ, ಎಲೆಗಳೆಲ್ಲ ಕೊಡ್ತಾರೆ ಫೀಡ್ ಮಾಡಲಿಕ್ಕೆ. ನನ್ನ ಮಗಳು ಸೀಟ್ ನೋಡಿ ಎಷ್ಟು ಚೆನ್ನಾಗಿದೆ. ನಿನಗೆ ತಸ್ವಿ ಬೆಳ್ತೀನಿ ಕೊಡಿ. ನನ್ನ ಮಗ ತಿನ್ನಿ, ಏನು ಮಾಡಲ್ಲ ಅದು. ಅಲ್ಲೊಂದು ಇದಿತ್ತಲ್ಲ ನಾಯಿ, ಅದನ್ನ ತಗೊಂಡೋಗ್ಬೋದು. ಯಾವುದು? ಅಂದ್ರೆ ನಾಯಿ ಮತ್ತೆ ಮರಿನ ಇಲ್ಲಿ ಒಳಗಡೆ ಅಲ್ಲಿ ಹಾಕಿದ್ರು, ತಗೊಂಡೋಗ್ಬೋದು. ಏನು ಕಾಸ್ಟ್ ಇರಲ್ಲ, ಬಟ್ ಅದು ಅದೇ ಸಾಕ್ಬೇಕು. ಸಾಕ್ಬೇಕಲ್ಲ. ನಾನು ಎಲ್ಲಿ ಮನೆಗೆ ಎರಡು ತಗೊಂಡಿದ್ದೆ ಎಲ್ಲ ಯಾಕೆ ಚೆನ್ನಾಗಿರುತ್ತೆ ನಾಯಿ ಸಾಕು. ಹೆಂಗಿತ್ತು ಗೊತ್ತಾ ಅದು ಚಿಟ್ಸು, ಇವಾಗ ಹೆಂಗಿದೆ ಗೊತ್ತಾ ಅದು. ಇದೊಂದು ಬಾಯಿ ಓಪನ್ ಮಾಡೋಣ. ಚಿನ್ನಮ್ಮನೋ ಅದೇನು ಹುಲ್ ಪಕ್ಕದಲ್ಲೇ ಸ್ವಲ್ಪ ಗಿಡ ಬೀಳುತ್ತೆ, ಅದನ್ನು ಕಟ್ ಮಾಡಿ ಮೇಗೆ ನನಗೂ ನನ್ನ ಮಗಳು ಮೇ ಅಂದ್ಬಿಟ್ಟು ನನಗೂ ಅದೇ ಬಂದ್ಬಿಟ್ಟಿದೆ. ಆ ಮೇಕೆಗೆಲ್ಲ ಫೀಡ್ ಮಾಡ್ತಿದ್ಲು, ಕುರಿಗೆಲ್ಲ ಫೀಡ್ ಮಾಡ್ತಿದ್ಲು. ಅದನ್ನ ನೋಡಿ ಅಲ್ಲೇನೋ ಒದ್ರಿ ಕೂಡ ಮಣ್ಣಾಗುತ್ತೆ ಅಂತ ಒದ್ರಿ ಬಿಟ್ಟು ಅಲ್ಲೇನೋ ಫೀಡ್ ಮಾಡ್ತಾಳೆ. ಏನ್ ಮಾಡ್ತಿದ್ಯಾ? ಅದನ್ನ ಒದ್ರು ಬಿಟ್ಟು ಬೇರೆ ಆಗ್ತಿದ್ದಾಳೆ ನೋಡಿ. ಅಷ್ಟೇ ಅಂತೆ. ಬಾಚಿನಮ್ಮ ಹೋಗೋಣ, ಬಾಯ್ ಮಾಡಿಬಿಡು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ಏನು ಮಾಡಿದೆ? ಏನಾದರೂ ಈ ಪ್ಲೇಸಸ್ನ ವಿಸಿಟ್ ಮಾಡಬೇಕಂದ್ರೆ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.